ಹಾಯ್ ಹಲೋ ಎಲ್ರಿಗೂ ಶುಭೋದಯ. ಇವತ್ತಿಂದ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮೊದಲನೇ ದಿನ, ಹಾಗೆ ಸೋಮವಾರನೂ ಕೂಡ ಬೆಳಗ್ಗೆ ಪೂಜೆನ ಮುಗಿಸಿ ಪೂಜೆ ಎಲ್ಲ ಆದ ನಂತರ ಬಾದಾಮಿ ದ್ರಾಕ್ಷಿನ ತಿಂದೆ. ಅದಾದಮೇಲೆ ಮಾಮೂಲಿ ಬೆಳಗ್ಗೆ ತಿಂಡಿ ದೋಸೆ. ನಾನು ಮಾಡೋ ದೋಸೆ ಅಂದರೆ ಮನೆ ಎಲ್ರಿಗೂ ತುಂಬ ಇಷ್ಟ, ಯಾಕಂದರೆ ಹೋಟೆಲ್ ಸ್ಟೈಲಲ್ಲಿ ಇರುತ್ತೆ ಅಂತ. ದೋಸೆ ಜೊತೆಗೆ ಬೆಳಗ್ಗೆನೆ ಅತ್ತೆ ಹೂಕೋಸು ಮತ್ತು ಬಟಾಣಿ ಹಾಕಿ ಸಾಂಬಾರು ಮಾಡಿದ್ರು. ತುಂಬಾ ಚೆನ್ನಾಗಿತ್ತು, ಒಳ್ಳೆ ಕಾಂಬಿನೇಷನ್ ಆಗಿ. ಜೊತೆಗೆ ಸೌತೆಕಾಯಿನೂ ಕೂಡ. ತುಂಬ ದಿನದಿಂದ ಹೋಗ್ತಿದ್ದ ಬಟ್ಟೆಗಳೆಲ್ಲ ಕಬೋರ್ಡಲ್ಲಿ ಹಾಗೆ ಇತ್ತು, ಮಡಚಿ ಇಡೋಕ್ಕೂ ಕೂಡ ಟೈಮ್ ಇರಲಿಲ್ಲ. ಇವತ್ತೇಗೋ ಫ್ರೀ ಮಾಡಿಕೊಂಡು ಎಲ್ಲರ ಬಟ್ಟೆನೂ ಮಡಚಿಡ್ತಾ ಇದ್ದೆ. ನಮ್ಮ ಮನೇಲಿ ನಾನು, ನಮ್ಮ ಅತ್ತೆ, ನಮ್ಮ ಅಜ್ಜಿ ಹಾಗೂ ನನ್ನ ಹಸ್ಬೆಂಡ್ನ ನಾನು ಮಾವ ಅಂತಲೇ ಕರೆಯೋದು, ಯಾಕೆಂದರೆ ಅವ್ರು ನನಗೆ ಅತ್ತೆ ಮಗ. ಅವ್ರ ಬಟ್ಟೆಗಳನ್ನೂ ನೀಟಾಗಿ ಎಲ್ಲ ಮಡಚಿಟ್ಟು ಕಬೋರ್ಡಲ್ಲೆಲ್ಲ ಆರ್ಗನೈಸ್ ಮಾಡೋಷ್ಟರಲ್ಲಿ ಮಧ್ಯಾಹ್ನ ಆಗೋಯ್ತು. ಮಧ್ಯಾಹ್ನ ಊಟ ಮಾಡಿಕೊಂಡು, ಊಟ ಆದಮೇಲೆ ತುಂಬಾ ಬಿಸಿಲಿತ್ತು, ಹಾಗಾಗಿ ಜ್ಯೂಸ್ ಮಾಡಿದ್ದೆ, ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡಿದ್ದೆ. ಮಧ್ಯಾಹ್ನದ ಮೇಲೆ ಎಡಿಟಿಂಗ್ ಕೆಲಸ ಎಲ್ಲ ಮುಗಿಸಿ ಸಂಜೆ ಟೀ ಟೈಮು ಅತ್ತೆ ಮತ್ತು ಅಜ್ಜಿಗೆ ಮಾಮೂಲಿ ನಾರ್ಮಲ್ ಟೀ ಕೊಟ್ಟು ನಾನು ಮತ್ತು ಮಾವ ಇಬ್ಬರು ಗ್ರೀನ್ ಟೀನ ಕುಡಿದ್ವಿ. ಅದಾದಮೇಲೆ ಇವತ್ತು ನಮ್ಮೂರಲ್ಲಿ ಮಾರಿ ಹಬ್ಬ ಇತ್ತು, ಹಾಗಾಗಿ ಎಲ್ಲರೂ ಕೂಡ ರೆಡಿಯಾಗಿ ದೇವಸ್ಥಾನಕ್ಕೆ ಹೋದ್ವಿ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಅಲ್ಲಿಂದ ಬಂದು ಊಟ ಮಾಡಿದ್ವಿ. ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಶುಭರಾತ್ರಿ.